ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಎಪಿಸೋಡ್ ಆಫ್ ಆರ್ಕ್ ಸರ್ವೈವಲ್ ಅಸೆಂಡ್. ಹಿಂದಿನ ಎಪಿಸೋಡಲ್ಲಿ ಬಂದುಬಿಟ್ಟು ಇಲ್ಲಿ ನೋಡಿ ಈ ಟ್ರೈಕ್ನ ಟೈಮ್ ಮಾಡಿದ್ವಿ. ಚೆನ್ನಾಗಿದೆ ಮಾತ್ರ ಲೆವೆಲ್ಲು 193 ಆಯಿತು. ನಾವು ಟೈಮ್ ಮಾಡುವಾಗ ಸಮಥಿಂಗ್ 150 ಇರಬೇಕಲ್ವ. 150 ಅಲ್ಲ ಗೈಸ್, 125 ಇತ್ತು. ಟೈಮಲ್ಲಿ ಆದಮೇಲೆ 193 ಆಗಿದೆ. ಹಾಗೆ ಇವತ್ತಿನ ಎಪಿಸೋಡಲ್ಲಿ ಬಂದುಬಿಟ್ಟು ರ್ಯಾಪ್ಟರ್ನ ಟೈಮ್ ಮಾಡಬೇಕು ಗೈಸ್. ಅದಕ್ಕೋಸ್ಕರ ನಾನು ಇಲ್ಲಿ ನೋಡಿ ಮ್ಯಾಪಲ್ಲಿ ಈ ಜಾಗಕ್ಕೆ ಬಂದಿದ್ದೀನಿ. ಇಲ್ಲೇ ನಿಯರ್ ರ್ಯಾಪ್ಟರ್ ಇದೆ, ನೋಡೋಣ, ಹುಡುಕಿದ್ರೆ ಸಿಗುತ್ತೆ. ಮತ್ತೆ ಬಂದುಬಿಟ್ಟು ಒಂದು ಸ್ಪೈ ಗ್ಲಾಸ್ ಮಾಡ್ಕೋಬೇಕು ಗೈಸ್. ತೋರಿಸ್ತೇನೆ ನೋಡಿ. ಎಕ್ಸ್ಟ್ರಾ ಒಂದು ಮೋಡ್ ಹಾಕೊಂಡಿದ್ದೀನಿ, ನೀವೆಲ್ಲಿ ನೋಡ್ಬೋದು. ಆಸಮ್ ಸ್ಪೈ ಗ್ಲಾಸ್ ಇದನ್ನು ಎಕ್ಸ್ಟ್ರಾ ಹಾಕೊಂಡಿದ್ದು ಗೈಸ್. ಈ ಮೋಡ್ನ ಈ ಸ್ಪೈ ಗ್ಲಾಸ್ ನಾರ್ಮಲ್ ಸ್ಪೈ ಗ್ಲಾಸ್ಗಿಂತ ಇದು ಚೆನ್ನಾಗಿರುತ್ತೆ. ಎಲ್ಲ ಡೀಟೇಲ್ಸ್ ಗೊತ್ತಾಗುತ್ತೆ ಇದರಲ್ಲಿ ಡೈನೋದು. ಹಾಗೆ ಇದನ್ನು ರೆಡಿ ಮಾಡಬೇಕಾದ್ರೆ ನಮಗೆ 2 ಕ್ರಿಸ್ಟಲ್ ಬೇಕು, ಹೈಡ್ ಬೇಕು, ಫೈಬರ್ ಬೇಕು, ವುಡ್ ಬೇಕು. ಕ್ರಿಸ್ಟಲ್ ತೊಗೊಂಡು ಬರ್ಬೇಕು ಗೈಸ್. ಫಸ್ಟ್ ರ್ಯಾಪ್ಟರ್ ಟೈಮ್ ಮಾಡ್ಕೊಳ್ಳೋಣ. ರ್ಯಾಪ್ಟರ್ ಟೈಮ್ ಮಾಡಿದ್ಮೇಲೆ ಮ್ಯಾಪಲ್ಲಿ ಮಿಡಲ್ ಹೋಗಬೇಕು. ಮಿಡಲಲ್ಲಿ ಒಂದು ಕ್ರಿಸ್ಟಲ್ ಜಾಗ ಇದೆ, ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಕ್ರಿಸ್ಟಲ್ ಕಲೆಕ್ಟ್ ಮಾಡ್ಕೊಂಬರೋಣ ಗೈಸ್. ಇವಾಗ ಹೋಗೋಣ. ರ್ಯಾಪ್ಟರ್ ಇಲ್ಲೇ ನೋಡಿದ್ದೀನಿ, ನೀನು ತೋರಿಸ್ತೀನಿ ಒಂದು ನಿಮಿಷ. ಇಲ್ಲಿ ನೋಡಿ ಗೈಸ್, ಇಲ್ಲಿ ಆಲ್ಮೋಸ್ಟ್ ಎಲ್ಲ ಡೈನೋಸ್ ಇರ್ತವೆ. ರೆಕ್ಸ್ ಇರುತ್ತೆ, ರ್ಯಾಪ್ಟರ್ ಇರುತ್ತೆ, ಆಮೇಲೆ ಸ್ಕಾರ್ಪಿಯನ್ಸ್ ಇರುತ್ತೆ. ಸ್ವಲ್ಪ ನೋಡ್ಕೋಬೇಕು, ಮಿಸ್ ಆದರೆ ನಮ್ಮನ್ನು ಸಾಯಿಸ್ಬಿಡ್ತಾರೆ ಇಲ್ಲಿ. ಅದಕ್ಕೋಸ್ಕರ ನನ್ನ ಹತ್ರ ಟ್ರೈಕ್ ಪವರ್ಫುಲ್ ಇದೆ, ಆದರೂ ಎಲ್ಲ ಡೈನೋಸ್ ಒಟ್ಟಿಗೆ ಬಂದರೆ ಏನು ಮಾಡೋದಲ್ವಾ. ಅಲ್ಲಿ ನೋಡಿ ಕಾರ್ನೂ ಎಲ್ಲ ಇದೆ ಗೈಸ್. ಇಲ್ಲಿ ನಮ್ಮ ಟ್ರೈಕ್ ಬೇರೆ ಸ್ಪೀಡಾಗಿ ಓಡಲ್ಲ, ಸ್ವಲ್ಪ ನೋಡ್ಕೋಬೇಕು. ರ್ಯಾಪ್ಟರ್ ಕಾಣಿಸ್ತಾ ಇಲ್ವೇ? ರ್ಯಾಪ್ಟರ್ ಇರಬೇಕಲ್ವ ಇಲ್ಲಿ? ರ್ಯಾಪ್ಟರ್ ಇದೆ ಗೈಸ್. ಯಾಕೋ ರ್ಯಾಪ್ಟರ್ ಉಳಿಯೋ ಕಾಣಿಸ್ತಾ ಇಲ್ಲ. ರ್ಯಾಪ್ಟರ್ ಇಲ್ಲಿದೆ ನೋಡಿ. ಇದರಲ್ಲೇ ಟೈಮ್ ಮಾಡ್ಕೋಬೇಕು ಗೈಸ್. ಅಯ್ಯೋ ಮುಗೀತು. 110 ಲೆವೆಲ್ ಗೈಸ್. ಅದು 110 ವೇಸ್ಟ್ ಆಯಿತು. ಸಾಯಿಸ್ಬೇಕು, ಇನ್ನೇನು ಮಾಡೋಕ್ಕಾಗಲ್ಲ. ಇನ್ನೇನು ಮಾಡೋಕ್ಕಾಗಲ್ಲ, ಇಲ್ಲ ನಾನು ಸಾಯಿಸ್ತವೆ ಗೈಸು, ಸಾಯಿಸಲೇಬೇಕು. ಒಳ್ಳೆ ಲೆವೆಲ್ ಇತ್ತು ಗುರು, ನಾನು ಗಡ್ಬಿಡಿ ಮಾಡಿಕೊಂಡೆ. ಇದು 110 ಲೆವೆಲ್ ಗೈಸ್. ಇದನ್ನು ಟೈಮ್ ಮಾಡ್ಬೋದಿತ್ತು, ಸ್ವಲ್ಪ ವೆಯ್ಟ್ ಮಾಡಬೇಕಿತ್ತು. ನಾನು ಮುಂದೆ ಹೋಗ್ತಾ ಇದ್ದೆ, ಅವ್ನು ನೋಡಿದ್ರೆ ಈ ಲೆಫ್ಟ್ ರೈಟ್ ಸೈಡಲ್ಲಿದ್ದು. ಓಕೆ, ಫಸ್ಟ್ ಇದನ್ನು ದೂರ ಇಟ್ಬಿಟ್ಟು ಬರೋಣ ಗೈಸ್. ಟ್ರೈಕ್ ಬೇಡ ಇವಾಗ. ಟ್ರೈಕ್ ಹೆಲ್ತ್ ನೋಡಿ ಫುಲ್ ಡೌನ್ ಆಗಿದೆ. ಫೋರ್ಸ್ ಫೀಡ್ ಮಾಡಬೇಕು ಇವಾಗ. ಓಕೆ, ಫೋರ್ಸ್ ಫೀಡ್ ಮಾಡ್ಕೊಳ್ಳೋಣ ಫಸ್ಟು. ಫೋರ್ಸ್ ಫೀಡ್ ಮಾಡಿದ್ರೆ ಹೆಲ್ತ್ ಜಾಸ್ತಿ ಆಗಲ್ವಾ? ಇಷ್ಟೇನಾ? ಓಕೆ, ಟ್ರೈಕ್ ಇಲ್ಲೇ ರಿಕವರಿ ಆಗಲಿ ಗೈಸ್. ನಾವು ಸ್ವಲ್ಪ ಮುಂದೆ ಹೋಗ್ಬಿಟ್ಟು ರ್ಯಾಪ್ಟರ್ ಸಿಗುತ್ತೆ ನೋಡೋಣ. 3 ರ್ಯಾಪ್ಟರ್ ಇತ್ತು ಗೈಸ್ ಅಲ್ಲಿ, ಸುಮ್ಮನೆ ಸಾಯಿಸ್ಬಿಟ್ಟೆ. ಎಲ್ಲ ರ್ಯಾಪ್ಟರ್ಸ್ ಹೋಗ್ತೋದು ಗುರು. ಏನು ಮಾಡೋಣ ಇವಾಗ? ಹೋಗೋಕ್ಕೂ ಭಯ ಆಗುತ್ತೆ ಜಾಸ್ತಿ ಮುಂದೆ. ಯಾವ ಟೈಮಲ್ಲಿ ಎಲ್ಲಿಂದ ಬರ್ತಾವಂತ ಗೊತ್ತಾಗಲ್ಲ. ಎಲ್ಲ ರ್ಯಾಪ್ಟರ್ ಇದೆ ಗೈಸಲ್ಲಿ. ಫಸ್ಟು ಬೋಲ ರೆಡಿ ಮಾಡ್ಕೊಳ್ಳೋಣ. ರ್ಯಾಪ್ಟರ್ ಅಲ್ಲ ಗುರು, ಅದು ಆಲ್ಫಾ ರ್ಯಾಪ್ಟ್ರು. ಅದ್ರ ಕೈ ಸಿಕ್ಕಿದ್ರೆ ನಮ್ಮ ಟ್ರೈಕ್ ಮುಗೀತು ಕತೆ. ಆಲ್ಫಾ ರ್ಯಾಪ್ಟ್ರು ಗೈಸ್ ಅದು. ಅಲ್ಲಿ ಹೋಗೋದೇ ಬೇಡ, ಬೇರೆ ಕಡೆ ಹೋಗೋಣ. ಆಲ್ಫಾ ರ್ಯಾಪ್ಟರ್ ಹತ್ರ ಫೈಟ್ ತೊಗೊಳ್ಳೋಷ್ಟು ತಾಕತ್ತಿಲ್ಲ ನಮ್ಗೆ ಇವಾಗ. ಈ ಟ್ರೈಕ್ ಅಂತೂ ಸತ್ತೇ ಹೋಗುತ್ತೆ. ಬೇರೆ ಕಡೆ ಹೋಗೋಣ ಗೈಸ್. ಫಸ್ಟ್ ಇಲ್ಲಿಂದ ಓಡೋಗ್ಬೇಕು. ಒಂದು ಸಲ ಅದ್ರ ಕೈಗೆ ಸಿಕ್ಕಿದ್ರೆ ನಾವು ಮುಗೀತು ಕತೆ. ಯಾಕಂದರೆ ಅವು ಬಿಡಲ್ಲ, ಸ್ಪೀಡಾಗಿ ಓಡ್ತವೆ ನಾರ್ಮಲ್ ರ್ಯಾಪ್ಟರ್ಗಿಂತ. ಸಿಕ್ಕಾಪಟ್ಟೆ ಪವರ್ ಇರುತ್ತೆ. ಮತ್ತು ನಮ್ಮ ಟ್ರೈಕ್ ಬೇರೆ ಅರ್ಧ ಹೆಲ್ತಲ್ಲಿದೆ. ಚೆನ್ನಾಗಿದೆ ಗೈಸ್ ಈ ಪ್ಲೇಸು.
ಇಲ್ಲೇ ಬೇಸ್ ಬಿಲ್ಡ್ ಮಾಡಬೇಕಿತ್ತಲ್ವಾ. ಎಷ್ಟು ಚೆನ್ನಾಗಿದೆ ನೋಡಿ. ಬಂದು ಪಿರಾನಸ್ ಅಲ್ಲಿ ಆಲ್ಫಾ ರ್ಯಾಪ್ಟರ್ ಇತ್ತು ಗೈಸ್. ಆವಾಗ ರಿಸ್ಕ್ ತಗೊಳ್ಳೋ ಆಗಿಲ್ಲ. ವಾಪಸ್ ಹೋಗೋಣ. 2 seconds later. ರ್ಯಾಪ್ಟರ್ ಯಾಕೆ ಒಂದೇ ಇರಲ್ಲ? ಎಲ್ಲ ಎರಡೆರಡು ಜೊತೆ ಇರ್ತೀವಿ, ಜೊತೆ ಇರ್ತವೆ. ಅವಾಗ ಟೈಮ್ ಮಾಡೋಕೆ ಕಷ್ಟ ಆಗುತ್ತೆ ಗೈಸ್. ಒಂದೇ ಇರಬೇಕು. ಫಸ್ಟ್ ಇದನ್ನ ಪ್ಯಾಸಿವ್ ಮಾಡ್ಕೋಬೇಕು. ಒಂದು ನಿಮಿಷ. ಓ, ಇಲ್ಲಿ 3 ರ್ಯಾಪ್ಟರ್ ಇದೆ ನೋಡ್ದು ಗುರು. ಸೊ ಈ ರ್ಯಾಪ್ಟರ್ ಟೈಮ್ ಮಾಡೋಕ್ಕಾಗಲ್ಲ ಗೈಸ್ ನನ್ನ ಕೈಯಲ್ಲಿ. ಎಲ್ಲ ಒಟ್ಟಿಗೆ ಬರಬೇಡ್ರ, ಒಬ್ಬರೇ ಬಂದರು. ಒಂದಾದ್ರೂ ಲಾಸ್ಟ್ ಉಳಿದ್ರೆ ನಾನು ಟೈಮ್ ಮಾಡ್ಕೋಬೋದಲ್ವ. ಎರಡು ಹೈ ಲೆವೆಲ್ ಗೈಸ್. ಯಾವುದು ಒಂದು ಸತ್ತೋದ್ರೆ ಒಂದಿನ ಟೈಮ್ ಮಾಡ್ಕೋಬೋದು. ಗೈಸ್ ಒಂದೇಳೋಣ. ಸುಮ್ಮನೆ ಹೋಗ್ಬಿಟ್ಟು ಫಸ್ಟ್ ಒಂದು ಟರ್ನಾಡನ್ ಟೈಮ್ ಮಾಡೋಣ ಗೈಸ್. ಆವಾಗ ನಾವು ಫ್ಲೈ ಮಾಡ್ಕೊಂಡು ಹೋಗ್ಬೋದು. ಫ್ಲೈ ಮಾಡ್ಕೊಂಡು ಹೋದರೆ ಎಲ್ಲ ಈಸಿ ಆಗುತ್ತೆ. ಇದಾಗಲ್ಲ ಇದು. ರ್ಯಾಪ್ಟರ್ನ ಆಮೇಲೆ ಟೈಮ್ ಮಾಡ್ಕೋಬೋದು. ಫಸ್ಟು ಟರ್ನಾಡನ್ ಟೈಮ್ ಮಾಡ್ಕೊಂಬರೋಣ. ಓಕೆ ಗೈಸ್, ಇವಾಗ ಬಂದುಬಿಟ್ಟು ಟರ್ನಾಡನ್ ನೋಡ್ಕೊಂಡು ಬರೋಣ. ಪಕ್ಕ ಒಂದು ಒಳ್ಳೆ ಲೆವೆಲ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಇಲ್ಲೊಂದು ಟರ್ನಾಡನ್ ಇದೆ. ಇದ್ರ ಲೆವೆಲ್ ಬಂದುಬಿಟ್ಟು ಇದನ್ನೆಲ್ಲ ತಿರುಗ್ತಾ ಇದೆ. 35 ಸತ್ತೆ ಹೋಗಲಿ. ಇದು 5. ಸರಿ ಬರ್ಬಾರ್ದು. ಇಲ್ಲಿ ನೋಡಿ ಶಾರ್ಕು. ಅಯ್ಯೋ ಸತ್ತು ಸತ್ತೋಗಿದೆಯಾ? ಈ ಶಾರ್ಕ್ ಅಲ್ಲ ಗೈಸಿದೆ. ಅಯ್ಯೋ, ಏನು ತೊಗೊಂಡೋಯ್ತದು? ಏನೋ ತೊಗೊಂಡೋಯ್ತು. ಸತ್ತೋಗ್ಲಿ ಇವರು. ಏನೋ ತೊಗೊಂಡೋಯ್ತು ಗೈಸ್ ಅದು. ಓಕೆ, ಪರವಾಗಿಲ್ಲ ಬಿಡಿ. ಅದು ಬಂದುಬಿಟ್ಟು ಪಿಕ್ಯಾಕ್ಸ್ ತೊಗೊಂಡೋಯ್ತಾ? ಓಕೆ, ಬೇಡ, ಅದು ನೀನೇ ಇಟ್ಕೋ. ಫುಲ್ ಡ್ಯಾಮೇಜ್ ಆಗಿದೆ ಅದು. ನಾನು ಬೇರೆ ಮಾಡ್ಕೋತೀನಿ ಗೈಸ್. ಬೆಸ್ಟ್ ಐಡಿಯಾ ಏನು ಗೊತ್ತಾ? ಇವಾಗ ಕೈಗೆ ಸಿಕ್ಕಿರೋ ಟರ್ನಾಡನ್ನು ಟೈಮ್ ಮಾಡ್ಕೋಬೇಕು. ಆಮೇಲೆ ಅದಕ್ಕೊಂದು ಸ್ಯಾಡಲ್ ಹಾಕ್ಬಿಟ್ಟು ಅದನ್ನ ಹಾರಿಸ್ಬಿಟ್ಟು ಸ್ಪೈ ಗ್ಲಾಸಿಗೆ ಬೇಕಾಗಿರೋ ಕ್ರಿಸ್ಟಲ್ನ ಕಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ಸ್ಪೈ ಗ್ಲಾಸ್ ಇಟ್ಕೊಂಡು ಒಳ್ಳೆ ಲೆವೆಲ್ನ ಹುಡುಕ್ಬಿಟ್ಟು ಅದನ್ನು ಟೈಮ್ ಮಾಡ್ಕೋಬೇಕು. ಬೆಸ್ಟ್ ಅದೇ ಗೈಸ್. ಇವಾಗ ಸಿಗಲ್ಲ ಇದು. ಓಕೆ, ಇಲ್ಲೊಂದಿದೆ ಗೈಸ್. ಇದರ ಲೆವೆಲ್ ಬಂದುಬಿಟ್ಟು 50. ಇದೇ ಸಾಕು ಗೈಸ್ ನನಗೆ ಇವಾಗ ಸದ್ಯಕ್ಕೆ. ಆಯ್ತು. ಇದಕ್ಕೆ ಇವಾಗ ಮೀಟ್ ಹಾಕ್ಬಿಟ್ಟು ಇದೇನು ಹಿಂದೆ ಬರ್ತಾಯಿದೆ. ಫಸ್ಟ್ ಇದನ್ನು ಸ್ಟಾಪ್ ಮಾಡ್ಕೋಬೇಕು. ಇದೇನು ಗೊರಕೆ ಹೊಡಿತಾ ಇದೆ ವಯಸ್ಸಲ್ಲಿ. ಈ ಥರ ಸೌಂಡ್ ಮಾಡ್ತಾಯಿದೆ.
ತಗೋ ಮೀಟು, ಬೇಗ ಬೇಗ ಟೈಮ್ ಆಗಬೇಕು. ಅಯ್ಯೋ ಟೈಮೇ ಆಗ್ತಾಯಿಲ್ಲ ಇದು. ಓಕೆ ಟೈಮ್ ಆಗ್ತಾಯಿದೆ ಗೈಸ್ ಇವಾಗ. ಓಕೆ ಯಾಕೋ ತುಂಬ ಟೈಮ್ ತೊಗೊಳುತ್ತೆ ಅನ್ಕೋತೀನಿ. ಓಕೆ 38% ಆಯಿತು. ಇದಕ್ಕೆ ಸ್ವಲ್ಪ ನಾರ್ಕೋಟಿಕ್ಸ್ ಹಾಕ್ಬಿಟ್ಟು ಟಾರ್ಪರ್ನ ಜಾಸ್ತಿ ಮಾಡ್ಬೇಕು ಗೈಸ್. ಓಕೆ ಸಾಕು ಅನಿಸುತ್ತೆ ಟೈಮ್. ಓಕೆ ಎಷ್ಟಾಯಿತು? 57 ಆಯಿತು. ಆಗಲಿ ಇದು ಮೇಯ್ನ್ ಅಲ್ಲ ಗೈಸ್. ಇದನ್ನು ಇಟ್ಕೊಂಡು ಬೇರೆ ಚೆನ್ನಾಗಿರೋದನ್ನ ಟೈಮ್ ಮಾಡಬೇಕು. ಫಸ್ಟು ಸ್ಪೈ ಗ್ಲಾಸ್ ಮಾಡ್ಕೋಬೇಕು, ಅದಕ್ಕೋಸ್ಕರ. ಆಲ್ಮೋಸ್ಟ್ ಮುಗೀತು. ಇನ್ನೇನು ಟೈಮ್ ಆಯಿತು ಗೈಸ್? 95% ಆಯಿತು. ಇದರ ಸ್ಟ್ಯಾಟ್ಸ್ ಯಾವುದು ಚೆನ್ನಾಗಿಲ್ಲ ಗೈಸ್. ಓಕೆ ಟೈಮ್ ಆಯಿತು. ಓಕೆ ಇಷ್ಟೊತ್ತವರೆಗೂ ಗೊರಕೆ ಹೊಡಿತಾಯಿತ್ತು ಮಲ್ಕೊಂಡು. ಏನು ಸೌಂಡ್ ಬರೋದು, ಕೊರ್ರ ಅಂದ್ಕೊಂಡು. ಓಕೆ ಹೋಗೋಣ ಬನ್ರು. ಇವಾಗ ಇದಕ್ಕೆ ಸ್ಯಾಡಲ್ಲಿ ಹಾಕಬೇಕು. ಬನ್ರು. ಇದು ಸಿಕ್ಕಾಪಟ್ಟೆ ಸ್ಪೀಡ್ ಇದೆ ಗೈಸ್, ಅಲ್ಲಿ ನೋಡಿ. ಓ ಹೆಂಗೆ ಆರ್ತಾ ಇದೆ ಗುರು. ನಮ್ಮ ಡಿಲೋಪಸರ ಸ್ಲೋ ಆಯಿತು ಮಾತ್ರ. Day 2. ಓಕೆ ಇವಾಗ ಟರ್ನ್ ಹಂಗೆ ಹಾಕ್ಬಿಟ್ಟು ಹೋಗೋಣ ಇಲ್ಲಿಂದ. ಲೆವೆಲ್ ಬಂದುಬಿಟ್ಟು ವೆಯ್ಟಿಗೆ ಹಾಕಬೇಕು. ವೆಯ್ಟ್ ಕಡಿಮೆ ಆಯಿತು. ಇದೇನಿದು ಕ್ರಿಸ್ಟಲ್ ಹೊಡ್ಕೊಂಡು ಎಲ್ಲಿಗೆಲ್ಲ ಬಂದ್ವಿ. ಅಯ್ಯೋ ಇಲ್ಲೇ ಸ್ಟಾಪ್ ಆಗಬೇಕಾ? ಎಲ್ಲಿ ಬಂದ್ವಿ ಗುರು? ಏನೋ ಸೌಂಡೆಲ್ಲ ಬರ್ತಾಯಿದೆ. ಓಕೆ ಸೇಫ್ ಇದ್ದೀವಿ ಅನ್ಕೋತೀನಿ. ಕ್ರಿಸ್ಟಲ್ಲು ಆ ಲಾವಾ ಮೌಂಟೇನ್ಗೆ ಹೋದರೆ ಸಿಗುತ್ತೆ ಗೈಸ್. ಅದರಲ್ಲಿ ಹೋಗೋಕ್ಕೆ ಚಳಿ ಆಗ್ತಾಯಿದೆ. ಬೆಂಕಿ ಇಟ್ಕೊಂಡ್ರೆ ಚಳಿ ಆಗಲ್ಲ ಅನ್ಕೋತೀನಲ್ವಾ? ಬೆಂಕಿ ಇಟ್ಕೊಂಡು ಹೋಗ್ಬಿಡೋಣ ಗೈಸ್. ಇದು ಕ್ರಿಸ್ಟಲ್ ಅಲ್ವಾ ಗೈಸ್? ಅಲ್ಲ ಇದೇ ಮೆಟಲ್ ನೋಟ್ಸ್ ಗೈಸ್. ಓಕೆ ಇದು ಮೆಟಲ್. ಕ್ರಿಸ್ಟಲ್ ಇಲ್ಲಿ ಕೆಳಗಡೆ ಇರುತ್ತೆ. ಅಯ್ಯೋ ಗಿಗಾ ಇದೆ ಗೈಸ್ ಇಲ್ಲಿ. ಗಿಗಾ ಅಲ್ವಾ ಅದು? ನಾವು ಸುಮ್ಮನೆ ಒಂದು ಸೈಡಲ್ಲಿ ಹೋಗ್ಬಿಟ್ಟು ನಮ್ಮ ಕೆಲಸ ಮುಗಿಸ್ಕೊಂಡು ಓಡೋಗೋಣ. ಅಯ್ಯೋ ಇಲ್ಲೊಂದಿದೆ, ಏನೋ ಇದೆ. ಏನು ಗೈಸ್ ಇದು ಇಷ್ಟು ಖರಾಬಾಗಿದೆ ಈ ಪ್ಲೇಸು? ಮೊಬೈಲಲ್ಲಿ ಹಿಂಗಿರಲಿಲ್ಲ. ಅಯ್ಯೋ ಅದು ಫುಲ್ ಬರ್ನ್ ಆಗಿದೆ ಅಲ್ಲಿ ನೋಡಿ. ಇಳಿಬೋದಲ್ವಾ? ಇಳಿದ್ಬಿಟ್ಟು ಬಾಗುರು ಬರ್ತಾನಿಲ್ಲ ಗೈಸ್. ಒಂದು ಬಂತಷ್ಟೇ. ಏನು ಗೈಸ್ ಕ್ರಿಸ್ಟಲ್ಲೇ ಬರ್ತಾಯಿಲ್ಲ, ಸುಮ್ಮನೆ ಬ್ರೇಕ್ ಆಗ್ತಾಯಿದೆ ಅಷ್ಟೇ. ಏನಲ್ಲಿ ಹೊಡಿಬೇಕು ಕೃಷ್ಣ? ಇದ್ರಲ್ಲಿ ಹೊಡಿಬೇಕಾ? ಹಾಂ ಹೋಗ್ಬೇಡ ಗುರು, ಈ ಕಡೆ ಬಾ ಸತ್ತೋಗ್ತೀಯಲ್ಲ ಅದ್ರ. ಏನಿದೆ ಸೌಂಡು? ಭಯ
ಭಯ ಆಗ್ತಾಯಿದೆ ಗೈಸ್, ಹೋಗೋಕ್ಕೆ ಭಯ ಆಗ್ತಾಯಿದೆ. ಇಲ್ಲಿ ನೋಡಿ ಕ್ರಿಸ್ಟಲ್ಲೇ ಸಿಗ್ತಾಯಿಲ್ಲ ನನಗೆ, ಯಾಕೋ ಬರೀ ಸ್ಟೋನ್ ಸಿಗ್ತಾಯಿದೆ. ಓಕೆ, ಸಿಕ್ತು 2. ಹುಡುಗರು 1 ಕ್ರಿಸ್ಟಲ್ಲು, 1 ಸಾಕಿನ್ನು, 2 ಆಯಿತು. ಓಕೆ 3 ಆಯಿತು. 3 ಸಾಕನ್ಕೋತೀನಿ ಅಲ್ವಾ. ಒಂದು ನಿಮಿಷ, ಕ್ರಾಫ್ಟಿಂಗ್ ಹೋದರೆ ಓಕೆ 3 ಸಾಕು ಗೈಸ್, ಹೋಗೋಣ. ಸತ್ತೋಗ್ಲಿ ಇದು. ಓಕೆ, ನಮ್ಮ ಬೇಸ್ ಹತ್ರ ಬಂದ್ವಿ. ಫಸ್ಟು ಸ್ಪೈ ಗ್ಲಾಸ್ ಮಾಡ್ಕೊಳ್ಳೋಣ ಗೈಸ್. ಸ್ಪೈ ಗ್ಲಾಸ್ಗೆ ಏನೆಲ್ಲ ಬೇಕು? ವುಡ್ ಬೇಕಲ್ವಾ? ವುಡ್ ಬೇಕು, ಫೈಬರ್ ಬೇಕು. ಫೈಬರ್ ಇಲ್ಲೇ ಸಿಗುತ್ತೆ, ಕಲೆಕ್ಟ್ ಮಾಡ್ಬರು. ಓಕೆ, ಸಾಕನ್ಸುತ್ತೆ. ಇವಾಗ ಕ್ರಾಫ್ಟಿಂಗ್ ಹೋಗ್ಬಿಟ್ಟು ವುಡ್ ಕಡಿಮೆ ಆಯಿತು ಗೈಸ್, ವುಡ್ ಇನ್ನೊಂದು ಬೇಕು. ಇವಾಗ ಕ್ರಾಫ್ಟಿಂಗ್ ಹೋಗ್ಬಿಟ್ಟು ಆಸಮ್ ಸ್ಪೈ ಗ್ಲಾಸ್ ರೆಡಿ ಗೈಸ್. ಇವಾಗ ಇದನ್ನು ನೋಡಬೇಕು, ಯೂಸ್ ಮಾಡಿಬಿಟ್ಟು ಹೆಂಗಿರುತ್ತೆ ಅಂತ. ಇದನ್ನು ಫ್ರಂಟಲ್ಲಿ ಇಟ್ಕೋಬೇಕು ಇಲ್ಲಿ. ಓಹೋ, ನಮ್ಮಂಡೆ ಇನ್ನೊಂದು ಕಾಣಿಸುತ್ತಾ? ಓಕೆ, ಚೆಕ್ ಮಾಡ್ಕೊಂಡು ಬರೋಣ ಗೈಸ್. ಸ್ವಲ್ಪ ಹೋಗ್ಬಿಟ್ಟು ನೀರಲ್ಲೇನೋ ಇದೆ ಅಲ್ವಾ? ರ್ಯಾಪ್ಟರಾ? ಏನು ಗುರು ಹಂಗೆ ಹೋಗ್ತಾ ಇದೆ? ರ್ಯಾಪ್ಟರ್ ಥರನೇ ಕಾಣಿಸ್ತಾ ಇದೆ. ಮೆಗಾಲೋಡಾನ್ ಗೈಸ್ ಅದು. ಲೆವೆಲ್ ಬಂದುಬಿಟ್ಟು 45. ಚೆನ್ನಾಗಿಲ್ಲ. ಓಕೆ, ನಂಗೆ ಬಾಯಾರಿಕೆ ಆಗ್ತಾಯಿದೆ. ಇವಾಗ ಸ್ಮಿತಿ ಮತ್ತು ಫೋರ್ಜ್ ಮಾಡ್ಕೋಬೇಕಲ್ವ? ಸ್ಮಿತಿ ಮತ್ತು ಫೋರ್ಜ್ಗೆ ಏನು ಬೇಕಂತ ನೋಡಬೇಕು. ಕ್ರಾಫ್ಟಿಂಗ್ ಹೋಗ್ಬಿಟ್ಟು ಮೆಟಲ್ ಇಂಗೊಟ್ ಬೇಕು ಗೈಸ್. ಅಂದರೆ ಫಸ್ಟ್ ಫೋರ್ಜ್ ಮಾಡ್ಕೋಬೇಕು. ಫೋರ್ಜ್ಗೆ ಹೈಡ್ ಇದೆ, ವುಡ್ ಬೇಕು, ಫೈಬರ್ ಬೇಕು, ಫ್ಲಿಂಟ್ ಬೇಕು, ಸ್ಟೋನ್ ಬೇಕು, ಎಲ್ಲ ಕಲೆಕ್ಟ್ ಮಾಡೋಣ ಗೈಸ್. 2 seconds later. ವುಡ್ ಹಾಕ್ಕೊಂಡು ಕ್ರಾಫ್ಟಿಂಗ್ ಹೋಗ್ಬಿಟ್ಟು ಓಕೆ ಗೈಸ್, ಫೋರ್ಜ್ ರೆಡಿ ಆಯಿತು. ಸ್ಮಿತಿ ಮಾಡಬೇಕು. ಸ್ಮಿತಿ ಮಾಡಬೇಕಾದ್ರೆ ಮೆಟಲ್ ಇಂಗೊಟ್ ಬೇಕು. ಇವಾಗ ಬಂದುಬಿಟ್ಟು ಫೋರ್ಜನ್ನ ಈ ಸೈಡಲ್ಲಿ ಇಡೋಣ. ಪ್ಲೇಸ್ ಆಯಿತು ಗೈಸ್, ಸಾಕು ಅನಿಸುತ್ತೆ. ಸ್ಮಿತಿನ ತೊಗೊಂಬಂದು ಇಲ್ಲಿಡಬೇಕು. ಹಾಗೆ ಇವತ್ತಿನ ವೀಡಿಯೋದಲ್ಲಿ ಇಷ್ಟು ಸಾಕು ಅನಿಸುತ್ತೆ ಗೈಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಸ್ಮಿತಿನ ಇಲ್ಲಿಡೋಣ. ಆಮೇಲೆ ನನಗೆ ಬೇಸ್ ಮಾಡೋಕ್ಕೆ ಬೇಕಾಗಿರೋ ಎಲ್ಲ ಡೈನೋಸ್ನ ಟೇಮ್ ಮಾಡ್ಕೊಂಬರೋಣ ಗೈಸ್. ನಾನು ಬೇಸ್ ಮಾಡೋಕ್ಕೆ ಹೆಲ್ಪ್ ಆಗಬೇಕು. ವುಡ್ ಕಲೆಕ್ಟ್ ಮಾಡಬೇಕು, ಸ್ಟೋನ್ ಕಲೆಕ್ಟ್ ಮಾಡಬೇಕು, ಥ್ಯಾಚ್ ಕಲೆಕ್ಟ್ ಮಾಡಬೇಕು ಅಂತ ಎಲ್ಲ ಡೈನೋನ ಟೇಮ್ ಮಾಡಿಕೊಂಡು ಆಮೇಲೆ ಬೇಸ್ನ ರೆಡಿ ಮಾಡೋಣ ಗೈಸ್. ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್.